ಬಾಗಲಕೋಟೆದ ಮತದಾರರು ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತಂದ್ರೆ ಬಂದಿದ್ದಂಥ ರನ್ ಫ್ಯಾಕ್ಟ್ರಿ ಚಾಲೂ ಮಾಡಿಸಿದ್ರು, ಇದು ಒಂದೇದ್ದು. ಆಮೇಲೆ ಮೊನ್ನೆ ನಾವು ಈ ಮುಳುಗಡೆ ಸಲುವಾಗಿ ಸ್ಟ್ರೈಕ್ ಮಾಡಿದಾಗ ನಮಗೇನು ನಾವು ಯಾವಾಗ ಮನವಿ ಕೊಟ್ಟಿವಿ, ಇಮಿಡಿಯೇಟ್ ತಿಮ್ಮಾಪುರವರು, JT ಪಾಟೀಲ್ರು ಇವರೆಲ್ಲರೂ ಕೂಡಿ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಪಬ್ಲಿಕ್ ಮೀಟಿಂಗ್ ಮಾಡಿದರು. ನೇರವಾಗಿ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಇದ್ದ ಟೈಮ್ದಾಗ ನಮ್ಮನ್ನು ರೈತರನ್ನ ನಮ್ಮ ಪ್ರಮುಖರನ್ನ ಕರೆಸಿ ಆಮೇಲೆ ನಮಗೆ ಕೆಲವೊಂದು ಆಶ್ವಾಸನೆ ಕೊಟ್ಟರು. 22ರಿಂದ 22, 24 ಸೆಪ್ರೇಟ್ ಆಗಬಾರ್ದು ಅಂತ ಹೇಳಿದ್ದು 24ಕ್ಕೆ CM ಅವರು ಒಪ್ಪಿಕೊಂಡ್ರು. ಇದಕ್ಕೆ ತಮ್ಮೆಲ್ಲಗೆ ಧನ್ಯವಾದಗಳನ್ನು ಹೇಳ್ತೀವಿ ತಿಮ್ಮಾಪುರ ಸಾಹೇಬ್ರೆ. ಆಮೇಲೆ ನಮ್ಮ ಇನ್ನೂ ಮುಖ್ಯ ಬೇಡಿಕೆಗಳದಾವ್ರಿ. ಒಂದು ಬೆಲೆ, ಭೂಮಿ ಬೆಲೆ. ಆಮೇಲೆ ಈಗ ಯಾವುವು ಇದರ ಹಂತದಾಗ ಅದಾವು ವಿಷೆಟ್ ಆಗಬಾರ್ದು ಅಂತ ತಿಳ್ಕೊಂಡ ನಮ್ಮ ಜ್ವಲಂತ ಸಮಸ್ಯೆಗಳು ಮುಳುಗಡೆ ಸಲುವಾಗಿ ಏನದಾವಲ್ಲ, ಈ ಬರೋ ಬಜೆಟ್ನೊಳಗೆ ನಮಗೆ ಫಂಡ್ ಇಡಿಸ್ಬೇಕು. ಆಮೇಲೆ ಈಗ ಮಾನ್ಯ ತಾವು ಮಾಡಿದಂಗೆ ನಮ್ಮ ಕೆಲವೊಂದು ಲಿಮಿಟೆಡ್ ಮಂದಿ ಬರ್ತೀವಿ ನಾವು, CM ಅವ್ರ ಜೊತೆ ಕೂಡಿಸಿ ನಮ್ಮ ಏನು ಭೂಮಿ ಬೆಲೆ ಇದೆಯಲ್ಲ ಇದು ಡಿಸ್ಕಷನ್ ಆಗಿ ಮಾಡ್ತೀರಿ ಅಂತ ತಿಳ್ಕೊಂಡು ತಮ್ಮ ಮೇಲೆ ನನಗೆ ವಿಶ್ವಾಸ ಐತಿ. ಈ ಸಲ ಏನಾರು ಮಾಡಿ ಇದನ್ನ ಪರಿಹಾರ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊತೀವಿ. ಅದಕ್ಕೆ ತಾವು ಏನು ಉತ್ತರ ಹೇಳ್ತೀರಿ? ಸ್ವಲ್ಪ ಆತ್ಮಾವಲೋಕನೆ ಮಾಡಿಕೊಂಡಾಗ ನಾನು ಪ್ರಥಮ ಬಾರಿಗೆ ಗೇಟ್ ನಿಲ್ಲಿಸಿದೆ. ನಾನೇ ಮಂತ್ರಿ ಇದ್ದೆ ಅವಾಗ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. 600 ಕೋಟಿಗೂ ಮಿಗಿಲಾಗಿ ಇಲ್ಲಿ ಹಣ ತಂದು ಯಾರು ಅವ್ರು ಏನು ಸಮಸ್ಯೆ ಅದಾವ ಅದನ್ನು ಕೊಡೋಣ, ಗೇಟ್ ಹಾಕೋಣ ಅಂದಾಗ ಮುಖ್ಯಮಂತ್ರಿಗಳಿದ್ದು ನೋಡಪ್ಪ ಎಲ್ಲರ ಸಮಸ್ಯೆ ಬಗೆಹರಿಯಕ್ಕೆ ಆಗ್ತಿದ್ದಿಲ್ಲ ಅಂತಕ್ಕಂಥ ಮಾತಾಡಿದ್ರು. ನಮ್ಮ ರೈತರು ನಮ್ಮ ಜನ ಹೇಗೆ ಇದ್ದರು ಅಂದರೆ, ಬಾಗಿಲದ ಒಳಗಡೆ ನೀರು ಬಂದಾಗೂ ಇನ್ನೂ ಒಳಗಡೆ ಬಂದಿಲ್ಲಲ್ಲ, ಆ ನಂತರ ನಾವು ಕಿತ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದರು. ಅವಾಗ ನಾನು ನಾನೇ ಅವ್ರ ಮನೆ ತನಕ ಹೋಗ್ತಿದ್ದೆ. 3 ತಿಂಗಳು ಎಲ್ಲೇ ಇದ್ದೆ ನಾನು. ಅವತ್ತು ಕೈ ಮುಗಿದು, ಆಯ್ತಮ್ಮ ನಿಮ್ದು ಏನಾರು ಉಳಿದಿದ್ರೆ ಹೇಳಿ, ಸರ್ಕಾರಗಳ ಕೊಡೋದೇನಾದರೂ ಉಳಿದಿದ್ರೆ ಹೇಳಿ, ತಮ್ಮ ಬೇರೆ ಕಡೆ ನೀವು ಹೋಗಲೇಬೇಕು, ಅನಿವಾರ್ಯತೆ ಇದೆ. ಇಷ್ಟು ಸಾವಿರಾರು ಕೋಟಿ ಒಂದು ಪ್ರಾಜೆಕ್ಟ್ ಮಾಡಿ ನೀರು ನಿಲ್ಲಿಸ್ತಿದ್ರೆ ತಪ್ಪಾದೀತು ಅಂತಕ್ಕಂಥ ಭಾವನೆಯಿಂದ ನಾವು ಹೇಳಿ ಗೇಟ್ ಹಾಕ್ಸಿದ್ವಿ. ಅಲ್ಲಿವರೆಗೆ ಜನ ನಮ್ಮ ಹೊರಗಡೆ ಬರಲಾರ್ದವರು ಇವತ್ತು ನಾವು RCಗಳನ್ನೆಲ್ಲ ಕಡೆ ಡೆವಲಪ್ ಮಾಡಿದ್ವಿ. 10, 15, 20 ವರ್ಷ ಆಯಿತು. ಇವತ್ತು RCಗಳು ಹೆಂಗೆ ಡೆವಲಪ್ ಆಗಿದ್ದಾವೆ ಅಂದರೆ, ಅಷ್ಟು ಡೆವಲಪ್ ಮಾಡಿದ್ವಿಗೆಲ್ಲ ಗಿಡ ಗಂಟೆ ಬೆಳೆದು ಇವತ್ತು ಏನು ಉಳಿದಿಲ್ಲ. ಮತ್ತೆ RCಗಳನ್ನ ಡೆವಲಪ್ ಮಾಡೋಕ್ಕೆ ಅಷ್ಟೇ ಖರ್ಚುಗಳನ್ನ ಮಾಡ್ತಕ್ಕಂಥ ಅನಿವಾರ್ಯತೆ ಸ್ಥಿತಿಗೆ ಸರ್ಕಾರಗಳು ಬಂದು, ನಾವು ಮೊದಲೇ ಜಮೀನಿದಾಗೆ ಮೊದಲದ್ದು ಹಣ ಕೊಟ್ಟು, ಆನಂತರ ಸ್ಟ್ರಕ್ಚರ್ಗಳಿಗೆ ಕೊಟ್ಟು, ಆನಂತರ ನಾವು ಗೇಟ್ ಹಾಕೋ ಟೈಮ್ದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ಈ ಪ್ರಾಜೆಕ್ಟೇ ಮುಗಿದು ಹೋಗ್ತಿತ್ತು. ನಾನೇ ಮೀಟಿಂಗ್ದಾಗ ತೆಗೆದುಕೊಂಡಾಗ ಹೇಳ್ತಾಯಿದ್ರಲ್ರಿ, RCಯಲ್ಲಿ ಒಂದು ಗಟರ್ ಹಾಕಬೇಕು, ಒಂದು ಸಮುದಾಯ ಭವನ ಕಟ್ಟಬೇಕು. 20 ವರ್ಷ ಆದರೂ ಯಾರೂ ಬಂದಿಲ್ಲ. ಇಲ್ಲಿ ಮತ್ತೆ ಗಟರ, ಮತ್ತೆ ಸಮುದಾಯ ಭವನ. ಆದ್ದರಿಂದ ನೀವು ರೈತರು ನನಗೆ ಸಹಕಾರ ಮಾಡಬೇಕು, ಸರ್ಕಾರಕ್ಕೆ ಸಹಕಾರ ಮಾಡಬೇಕು. ಭೂಮಿ ಕಳ್ಕೊಂಡವ್ರು ಮೊದಲು ಜಮೀನಿಗೆ ಹಣ ಕೊಡೋಣ, ತತ್ಕ್ಷಣ ಅದ್ರ ಜೊತೆಗೆ ಸ್ಟ್ರಕ್ಚರ್ಗಳಿಗೂ ಕೊಡಬೇಕಾಗ್ತಿದೆ, ಆ ಸ್ಟ್ರಕ್ಚರ್ಗಳಿಗೆ ಕೊಡೋಣ. ಆನಂತರ ನಾವು ಗೇಟ್ ನೀರು ಹಾಕುವುದು ಇನ್ನೇನು ಅದೆಲ್ಲ ಮುಗಿದ ತಕ್ಷಣ ಎಲ್ಲ RCಗಳನ್ನ ಡೆವಲಪ್ಮೆಂಟ್ ಮಾಡಿದರೆ ನೀರು ಬರೋ ಟೈಮ್ದಲ್ಲಿ ರೈತನು ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೊಂದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ನಮಗೆ ಸಹಕಾರ ಕೊಡಬೇಕು, ಸರ್ಕಾರಕ್ಕೆ ಸಹಕಾರ ಕೊಡಬೇಕು. ಬಜೆಟ್ದ ಪೂರ್ವದಲ್ಲಿ ಕ್ಯಾಬಿನೆಟ್ ಬರುತ್ತೆ. ಆ ಕ್ಯಾಬಿನೆಟ್ಟಲ್ಲಿ ಆದದ್ದನ್ನು ಬಜೆಟ್ದಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾವು ಸೇರ್ಪಡೆ ಮಾಡ್ತಕ್ಕಂಥದ್ದು. ನನ್ನ ಭಾವನೆಯ ಪ್ರಕಾರ ಯಾವುದೇ ಕಾರಣಕ್ಕೂ ಬಾಗಲಕೋಟೆ ರೈತನಿಗೆ ಅನ್ಯಾಯ ಆಗಲಾರದ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ, ನಾನು ಅವ್ರ ಜೊತೆ ಕೆಲಸ ಮಾಡ್ತೇನೆ. ತಮ್ಮ ಭಾವನೆಗಳಿಗೆ ಧಕ್ಕೆ ಆಗಲಾರದಂತೆ ನಡೆದುಕೊಳ್ತಕ್ಕಂಥ ತಿಮ್ಮಾಪುರ ನಾನು ಆಗ್ತೇನೆ ಅಂತಕ್ಕಂಥ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ.